ಯಾರ್ಯಾರಿಗೂ ದೊಡ್ಡ ಸ್ಥಾನ ಕೊಟ್ಟು ಜೊತೆ ಕೂರಿಸ್ಕೊಂಡ್ಬಿಡ್ತೀವಿ, ಜೊತೆ ಇಟ್ಕೊಂಡ್ಬಿಡ್ತೀವಿ. ಯಾರ್ಯಾರಿಗೂ ದೊಡ್ಡ ಸ್ಥಾನ ಕೊಟ್ಟು ನಂಬಿಕೆ ದ್ರೋಹಿಗಳನ್ನೆಲ್ಲ ಮನೆಯೊಳಗಡೆ ಕರ್ಕೊಂಡ್ಬಿಟ್ಟಿರ್ತೀರಿ, ಮನಸ್ಸೊಳಗಡೆ ಕರ್ಕೊಂಡ್ಬಿಟ್ಟಿರ್ತೀರಿ. ಎಷ್ಟೋ ದಿನ ಆದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಅವರ ವೇಷ ಬದಲಾಯಿತೆ ಹೊರತು ಬುದ್ಧಿ ಬದಲಾಗಲಿಲ್ಲ. ಹಾಗೆಯೇ ನಿಮ್ಮ ಜೀವನದಲ್ಲೂ ನಮ್ಮ ಜೀವನದಲ್ಲೂ ನಾವು ಇದನ್ನು ಪಾಲಿಸಬೇಕು. ವೇಷ ಬದಲಾದ ಮಾತ್ರಕ್ಕೆ ಬುದ್ಧಿ ಬದಲಾಗಲ್ಲ ಸ್ವಾಮಿ. ಆದರೆ ನಮ್ಗೆ ಯಾರಾದರೂ ಉಪಕಾರ ಮಾಡಿದಾಗ ಅದನ್ನು ನೆನ್ಪಿಟ್ಕೊಳ್ಬೇಕು. ಅದಕ್ಕೆ ಮರಳಿ ನಾವು ಉಪಕಾರ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅಯ್ಯೋ ಇಂಥ ಕಷ್ಟ ಕಾಲದಲ್ಲಿ ಅವ್ರು ನಮಗೆ ಉಪಕಾರ ಮಾಡಿದ್ರಪ್ಪ ಅನ್ನೋ ಆ ಸ್ಮರಣೆಯನ್ನು ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು. ಇಲ್ಲಾಂದರೆ ಮನುಷ್ಯತ್ವವನ್ನು ಕಳ್ಕೊಂಡ್ಬಿಡ್ತಾನೆ. ಯಾಕಂದರೆ ಮನುಷ್ಯ ಅಂದುಕೊಂಡಿದ್ದಾನೆ ನಾನು ವೇಷ ಹಾಕೋದ್ರಿಂದ ದೊಡ್ಡವನಾಗಬಹುದು ಅಂತ. ಇಲ್ಲ, ವೇಷ ಹಾಕೋದ್ರಿಂದ ಯಾರೂ ದೊಡ್ಡವರಾಗಲಿಕ್ಕಾಗಲ್ಲ. ಏನೋ ಒಂದೆರಡು ದಿನ ಜನರನ್ನು ನಂಬಿಸ್ಬೋದಷ್ಟೇ. ವೇಷ ಬದಲಾದರೆ ಮನುಷ್ಯ ಬದಲಾಗೋದಂತೆ ಅಲ್ಲ, ಭಾವನೆ ಬದಲಾದರೆ ಮನುಷ್ಯ ಬದಲಾದಂತೆ. ಭಾವನೆ ಬದಲಾಗಬೇಕು. ಹೃದಯದಲ್ಲಿ ಮಧುರ ಭಾವನೆ ಇಲ್ಲದೆ ನೀವು ಸನ್ಯಾಸಿ ವೇಷ ಧರಿಸಿದ್ರೆ ಏನು ಪ್ರಯೋಜನ? ಏನೋ ನಿಮ್ಮ ವೇಷ ನೋಡಿ ಒಂದಷ್ಟು ಜನ ಗೌರವ ಕೊಡ್ಬೋದು, ಏನೋ ಒಂದಷ್ಟು ಜನ ಕಾಲಿಗೆ ಬೀಳ್ಬೋದು. ಆದರೆ ಒಳಗಡೆ ಕೊಳೆತು ಹೋದ ನಿಮ್ಮ ಆ ವ್ಯಕ್ತಿತ್ವ ಹೊರಗಡೆ ಬಂದೇ ಬರುತ್ತೆ. ಅದು ತುಂಬ ದಿನ ಬೇಕಿಲ್ಲ. ಹಾಗಂತ ಎಲ್ಲರೂ ಶುದ್ಧರಿದ್ದಾರೆ ಅಂತ ಇಲ್ಲ. ಒಳಗಡೆ ಕೊಳೆ ಇದೆಯಾ, ಅದನ್ನು ಒಪ್ಪಿಕೊಳ್ಳೋಣ. ಹೌದಪ್ಪ, ನೀವು ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲಯ್ಯ, ನನ್ನಲ್ಲೂ ದೋಷ ಇದೆ, ನಾನು ನಿಧಾನಕ್ಕೆ ಸರಿ ಮಾಡಿಕೊಳ್ತೀನಿ ಅನ್ನುವ ಮಾತು ಹೇಳಿ ಭಗವಂತ ನಿಮ್ಮ ಜೊತೆ ನಿಲ್ತಾನೆ. ಅದನ್ನು ಬಿಟ್ಟುಬಿಟ್ಟು ಒಳಗಡೆ ಕೊಳೆ ಇಟ್ಕೊಂಡು, ಒಳಗಡೆ ಕುತಂತ್ರ ಬುದ್ಧಿ ಇಟ್ಟುಕೊಂಡು, ಒಳಗಡೆ ದುರ್ಬುದ್ಧಿಗಳನ್ನು ಇಟ್ಟುಕೊಂಡು, ಹೊರಗಡೆ ವೇಷದಿಂದ, ಹೊರಗಡೆ ಯಾವುದೋ ದೊಡ್ಡ ವ್ಯಕ್ತಿ ಥರ ಕಾಣೋದ್ರಿಂದ ದೊಡ್ಡ ವ್ಯಕ್ತಿ ಆಗಲ್ಲ. ಭಾವನೆ ಬದಲಾಗಬೇಕು ಅಲ್ವಾ? ನೀವು ನಾಯಿಯನ್ನು ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂರಿಸಿದ್ರು, ಅದಕ್ಕೆ ರಾಜನಿಗೆ ಹಾಕುವ ಬಟ್ಟೆಗಳನ್ನು ಹಾಕಿದ್ರು. ನಾಯಿಯನ್ನು ನೀವು ಎಲ್ಲೇ ಕರ್ಕೊಂಡು ಹೋಗ್ಬಿಟ್ರೆ ಅದು ತಿಪ್ಪೆಲಿದ್ರು ಸಿಂಹಾಸನದಲ್ಲಿದ್ದರೂ ನಾಯಿ ಬುದ್ಧಿ ಬಿಡಲ್ಲ ಅನ್ನಂಗೆ ಕೆಲವೊಬ್ಬರಿಗೆ ನೀವು ಎಷ್ಟು ಉಪಕಾರ ಮಾಡಿದ್ರು, ಎಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟರೂ ಕೂಡ ಅವರು ಬುದ್ಧಿಯನ್ನು ಅವ್ರು ಬಿಡೋದಿಲ್ಲ. ಇದಕ್ಕೆ ಪೂಜ್ಯ ಗುರುರಾಜ್ ಕರ್ಜಗಿ ಅವರು ಒಂದು ಕತೆ ಹೇಳೋರು, ನನಗೇನು ನೆನಪಿದೆ. ನಾನು ನನ್ನ ಬದುಕಲ್ಲಿ ಭಾಳ ಕಲ್ತಿದ್ದೀನಿ ಆ ಕಥೆಯಿಂದ. ನೋಡಿ, ಒಮ್ಮೆ ಒಬ್ಬ ಸಂಸಾರಸ್ಥ, ಯಾಕೋ ಸಂಸಾರದ ಬಗ್ಗೆ ಅವನಿಗೆ ಜಿಗುಪ್ಸೆ ಬಂದುಬಿಡ್ತು. ಸಾಕಪ್ಪ ಈ ಲೋಕದ ಸಹವಾಸ, ಸಾಕು ಈ ಸಂಸಾರದ ಸಹವಾಸ, ಹೋಗ್ಬಿಡೋಣ ಎಲ್ಲಾದರೂ. ಅಂದರೆ ಸತ್ತು ಹೋಗ್ಬಿಡೋಣ ಅಂತಲ್ಲ, ಇದೆಲ್ಲ ಬಿಟ್ಟು ಹೋಗ್ಬಿಡೋಣ, ಏಕಾಂತವಾಗಿ ಅಧ್ಯಾತ್ಮದ ಆಳವನ್ನು ಅರಿತುಕೊಳ್ಳೋಣ. ಸಾಕು ಈ ಜೀವನದ ಜಂಜಾಟ, ಸಾಕು ಈ ಹೆಂಡತಿ ಮಕ್ಕಳು ಅಂತ ಅನಿಸಿ ಕಾಡ್ಗೋದ. ಅಲ್ಲಿ ಒಂದು ನದಿಯ ತಟದಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡ. ಅಲ್ಲಿ ಅವನು ಪಾಪ ಜಪ ತಪ ಅಧ್ಯಾತ್ಮ ವಿಚಾರಗಳನ್ನು ಪಾಲಿಸ್ತಾ ಇದ್ದ. ಲೋಕ ಸಾಕು ಅಂತ ಹೋಗಿ ಅಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡಿದ್ದವನಿಗೆ ಅಲ್ಲೊಂದು ನಾಯಿ ಪರಿಚಯ ಆಯಿತು. ಏನೋ ಪಾಪ ಅವನು ಗುಡಿಸ್ಲ ಹತ್ರ ಬರ್ತಾ ಇತ್ತು. ಅವನಿಗೂ ಅದೇನೋ ಒಂಟಿತನ ಬೇಸರ ಆಗ್ತಿತ್ತೋ ಏನೋ, ಆ ನಾಯಿಗೆ ತನ್ನಲ್ಲಿದ್ದ ಹಣ್ಣು ಹಂಪಲನ್ನು ಹಾಕ್ತಾ ಇದ್ದ. ಆ ನಾಯಿ ಆ ಸನ್ಯಾಸಿ ಹತ್ರನೇ ಉಳ್ಕೊಂಡ್ಬಿಡ್ತು. ನೋಡಿ, ಇದು ಎಲ್ಲಿ ಎಷ್ಟು ವಿಚಿತ್ರ ಆಗೋಯ್ತು ಅಂದರೆ, ಸಂಸಾರ ಬೇಡ, ಜಗತ್ತು ಬೇಡ, ಅಥವಾ ಈ ಜಂಜಾಟವೇ ಬೇಡ, ಯಾವುದೂ ಬೇಡ ಅಂತ ಹೋದ ಆ ಸನ್ಯಾಸಿ ಆ ನಾಯಿಯನ್ನು ಎಷ್ಟು ಹಚ್ಕೊಂಡು ಬಿಟ್ಟ ಅಂದರೆ ಒಂದು ಮೋಹ ಶುರುವಾಯಿತು. ಆ ನಾಯಿ ಬಿಟ್ಟು ಒಂದು ಅರೆಗಳಿಗೆ ಇರ್ತಿರ್ಲಿಲ್ಲ ಆ ಸನ್ಯಾಸಿ, ಅಷ್ಟು ಆ ನಾಯಿಯನ್ನು ಹಚ್ಕೊಂಡ. ಹೀಗೆ ನಡೀತಾ ಇತ್ತು. ಒಂದು ದಿನ ಏನಾಯಿತು, ಹಾಗೆ ಆ ಕುಟೀರದ ಮುಂದೆ, ಆ ಗುಡಿಸಲು ಮುಂದೆ ಆ ಸನ್ಯಾಸಿ ಕೂತಿದ್ದಾನೆ. ನಾಯಿ ಓಡು ಬಂತು. ಯಾಕೆ ಹಿಂಗೆ ಓಡು ಬಂತು ಅಂತ ಸನ್ಯಾಸಿ ನೋಡ್ತಾನೆ. ದೂರದಲ್ಲಿ ಆ ನಾಯಿಯನ್ನು ಒಂದು ಚಿರತೆ ಆಡಿಸ್ಕೊಂಡು ಬರ್ತಾ ಇದೆ. ಆ ನಾಯಿ ಒಂದು ಕೇಳ್ಕೊಳ್ತು, ಸ್ವಾಮಿ, ಹೀಗೆ ಚಿರತೆ ಆಡಿಸ್ಕೊಂಡು ಬರ್ತಾ ಇದೆ, ನನ್ನನ್ನು ಕಾಪಾಡಿ. ಆದ ತನ್ನ ಪ್ರೀತಿಯ ನಾಯಿ, ಅವನು ತನ್ನ ತಪಶಕ್ತಿಯನ್ನು ಬಳಸಿ ಆ ನಾಯಿಯನ್ನು ಒಂದು ಹುಲಿಯಾಗಿ ಮಾಡಿಬಿಟ್ಟ. ಓಡಿಸ್ಕೊಂಡು ಬಂದಿದ್ದ ಚಿರತೆ ನಾಯಿಯನ್ನು
ಆದರೆ ಈ ಸನ್ಯಾಸಿ ಈ ನಾಯಿಯನ್ನು ಚಿರತೆಯಾಗಿ ಪರಿವರ್ತನೆ ಮಾಡಿಬಿಟ್ಟ, ಅಂದರೆ ಚಿರತೆಯ ರೂಪ ಕೊಟ್ಟುಬಿಟ್ಟ. ಆಗ ಚಿರತೆಯನ್ನು ಆ ಹುಲಿಯನ್ನು ನೋಡಿ ಆ ಓಡಿಸ್ಕೊಂಡು ಬಂದ ಚಿರತೆ ಹೊರಟೇ ಹೊಂಟೋಯ್ತು ಭಯಗೊಂಡು. ಆಗ ಆ ಹುಲಿ ಆ ಸನ್ಯಾಸಿ ಜೊತೆನೇ ಇತ್ತು. ಆ ಒಂದು ದಿನ ಆ ಹುಲಿಯನ್ನು ಒಂದು ಆನೆ ಓಡಿಸ್ಕೊಂಡು ಬಂದ್ಬಿಡ್ತು. ದೈತ್ಯ ಆನೆ, ಏನು ದೊಡ್ಡ ಸೊಂಡ್ಲು, ದೊಡ್ಡ ದೇಹ, ಕೊಂಬುಗಳು, ದಂತಗಳು, ಕೊಂಬುಗಳಲ್ಲ ದಂತಗಳು, ದೊಡ್ಡ ದೈತ್ಯ ಆನೆ ಈ ಹುಲಿಯನ್ನು ಓಡಿಸ್ಕೊಂಡು ಬಂದ್ಬಿಡ್ತು. ಅದು ಓಡಿ ಬಂದು ಸನ್ಯಾಸಿ ಹತ್ರ ಹೇಳಿಕೊಳ್ತು, ಆನೆ ಓಡಿಸ್ಕೊಂಡು ಬರ್ತಾ ಇದೆ, ಕಾಪಾಡಿ. ಆಗ ಆ ಹುಲಿಯನ್ನು ಒಂದು ಸಿಂಹವಾಗಿ ಬದಲಾಯಿಸಿಬಿಟ್ಟ ಸನ್ಯಾಸಿ. ಯಾವಾಗ ಆ ಸಿಂಹವನ್ನು ನೋಡಿಬಿಡ್ತೋ ಆನೆ ಓಡೊಂಡೋಯ್ತು, ಬರಲೇ ಇಲ್ಲ. ಈಗ ಮುಂದೆ ಒಂದು ಸ್ವಲ್ಪ ದಿನ ಆದ ಮೇಲೆ ಈ ಸಿಂಹವನ್ನು, ಆ ಸಿಂಹಕ್ಕಿಂತ ದೊಡ್ಡ ಪ್ರಾಣಿ ಶರಭ ಅಂತ ಕರೀತಾರೆ. ಸಿಂಹದ ಥರನೇ ಇರುತ್ತೆ, ಆದರೆ ಏನು ಮೈತುಂಬ ಕೂದಲು, ದೈತ್ಯ, 4 ಕಾಲು, ಇದೊಂದು ಕಲ್ಪನೀಯ ಪ್ರಾಣಿ. ಶರಭ ಅಂತ ಕರೀತಾರೆ, ನೀವು ನೋಡಿದ್ದೀರಿ ಪೌರಾಣಿಕ ಕಥೆಗಳಲ್ಲಿ ಶರಭ ಅಂತ. ಅಂದರೆ ಏನು, ಈ ಹುಲಿಯನ್ನು ಸಿಂಹವಾಗಿ ಪರಿವರ್ತನೆ ಮಾಡಿದ್ದ ಸನ್ಯಾಸಿ ಆ ಸಿಂಹವನ್ನು ಒಂದು ಶರಭ ಅಟ್ಟಾಡಿಸ್ಕೊಂಡು ಬಂದುಬಿಡುತ್ತೆ. ಆ ಸಿಂಹ ಓಡಬರುತ್ತೆ, ಸ್ವಾಮಿ ಹಿಂಗೆ ಶರಭ ಓಡಿಸ್ಕೊಂಡು ಬರ್ತಾ ಇದೆ ಎಂದಾಗ ಅವನು ತನ್ನ ಶಕ್ತಿಯನ್ನು ಬಳಸಿ ಈ ಸಿಂಹವನ್ನು ಆ ದೊಡ್ಡ ಶರಭವಾಗಿ ಬದಲಾಯಿಸ್ಬಿಡ್ತಾನೆ. ಅಂದರೆ ಯಾವ ಶರಭ ಓಡಿಸ್ಕೊಂಡು ಬರುತ್ತಲ್ಲ ಅದಕ್ಕಿಂತ ದೊಡ್ಡ ಶರಭವಾಗಿ ಇವನು ಬದಲಾಯಿಸ್ಬಿಡ್ತಾನೆ. ಇದನ್ನು ನೋಡಿ ಅದು ಓಡೊಂಟೋಗ್ಬಿಡುತ್ತೆ. ಹೀಗಾಯಿತು. ಇನ್ನು ಆ ಶರಭ ಏನು ನಾಯಿಯಾಗಿತ್ತು ಹುಲಿ ಆಗಿತ್ತು ಸಿಂಹ ಮಾಡ್ದ, ಸಿಂಹ ಆಗಿತ್ತು ಈಗ ಶರಭ ಮಾಡಿದ್ದಾನೆ. ಆ ಶರಭಕ್ಕೆ ಈಗ ಅಹಂಕಾರ ಬಂದುಬಿಡ್ತು. ಓಹೋ, ಇನ್ನು ಈ ಕಾಡಲ್ಲಿ ನನಗಿಂತ ದೊಡ್ಡ ಪ್ರಾಣಿ ಇಲ್ಲ, ಇನ್ನು ನಾನೇ ದೊಡ್ಡವನು, ನನಗಿಂತ ಮಿಗಿಲಾದವರಿಲ್ಲ ಅನ್ನೋ ಅಹಂಕಾರ ಬಂದುಬಿಡ್ತು. ಅಹಂಕಾರ ಅಷ್ಟಕ್ಕೆ ನಿಲ್ಲಿಲ್ಲ. ಆ ಅಹಂಕಾರ ಯಾವ ಮಟ್ಟಿಗೆ ಹೋಯಿತು ಅಂದರೆ, ಈ ಸನ್ಯಾಸಿ ಇದ್ದಾನಲ್ಲ, ನಾಳೆ ದಿನ ಇವನು ಮತ್ತೆ ನನಗೇನೋ ತೊಂದರೆ ಮಾಡಿಬಿಡ್ಬೋದು, ಅಥವಾ ಈ ಸನ್ಯಾಸಿ ಹತ್ರ ಶಕ್ತಿ ಇದೆ, ನಾಳೆ ದಿನ ಮತ್ತೆ ನನ್ನನ್ನು ನಾಯಿ ಮಾಡಿಬಿಡ್ಬೋದೋ ಏನೋ ಅಂತ ಆ ಸನ್ಯಾಸಿಯನ್ನೇ ಕೊಂದು ಬಿಡೋಣ ಅಂತ ಆ ಶರಭ ಯೋಚನೆ ಮಾಡ್ತಾ ಇತ್ತು. ಆದರೆ ಆ ಸನ್ಯಾಸಿಗಾದರೂ ಅರಿವಿಗೆ ಬಂತು, ಓಹೋ, ಈ ನಾಯಿ ಬುದ್ಧಿ ಹೋಗಿಲ್ಲ. ಹಾಗಾಗಿ ಆ ಶರಭವನ್ನು ತಕ್ಷಣ ಆ ಸನ್ಯಾಸಿ ಮತ್ತೆ ಮೊದಲಿನಂತಾಗು ಅಂತ ಶಾಪ ಕೊಟ್ಟುಬಿಟ್ಟ. ಮತ್ತೆ ಅದು ನಾಯಿ ಆಯಿತು. ಆಗ ನಾಯಿಗೆ ಹೇಳ್ತಾನೆ, ನಿನ್ನ ದೇಹವನ್ನು ಮಾತ್ರ ನಾನು ಬದಲಾವಣೆ ಮಾಡ್ತಾ ಇದ್ದೆ, ನಾಯಿಯಾಗಿದ್ದ ನಿನ್ನನ್ನು ಚಿರತೆ ಅಟ್ಟಿಸ್ಕೊಂಡು ಬಂತು ಅಂತ ನಿನ್ನನ್ನು ಹುಲಿ ಮಾಡಿದೆ, ಹುಲಿಯಾಗಿದ್ದ ನಿನ್ನನ್ನು ಆನೆ ಅಟ್ಟಿಸ್ಕೊಂಡು ಬಂತು ಅಂತ ನಿನ್ನನ್ನು ಸಿಂಹವನ್ನಾಗಿ ಮಾಡಿದೆ, ಸಿಂಹವಾಗಿದ್ದ ನಿನ್ನನ್ನು ಶರಭ ಅಟ್ಟಿಸ್ಕೊಂಡು ಬರ್ತು ಅಂತ ಅದಕ್ಕಿಂತ ದೊಡ್ಡ ಶರಭವನ್ನಾಗಿ ಮಾಡಿದೆ. ಆದರೆ ನಿನ್ನ ದೇಹ ಬದಲಾಯಿಸಿದೆ ಹೊರತು ನಿನ್ನ ಅಂತರಂಗದಲ್ಲಿರುವ ನಾಯಿ ಬುದ್ಧಿ ಹೋಗಿಲ್ಲ. ಹಾಗಾಗಿ ನೀನು ನಾಯಿಯಾಗೇ ಇದ್ದುಬಿಡು ಅಂತ ಶಾಪ ಕೊಟ್ಬಿಟ್ಟ. ಸನ್ಯಾಸಿಗೆ ತಪಸ್ಸು ಮಾಡಿದರೂ ಸಿಗದ ದೊಡ್ಡ ಪಾಠ ಆ ನಾಯಿಯಿಂದ ಸಿಗಿತು. ಬಂಧುಗಳೇ, ನಮ್ಮ ಬದುಕಲ್ಲೂ ಹೀಗೆ ಆಗುತ್ತೆ. ಕೆಲವೊಮ್ಮೆ ಯಾರ್ಯಾರಿಗೂ ದೊಡ್ಡ ಸ್ಥಾನ ಕೊಟ್ಟು ಜೊತೆ ಕೂರಿಸ್ಕೊಂಡ್ಬಿಡ್ತೀವಿ, ಜೊತೆ ಇಟ್ಕೊಂಡ್ಬಿಡ್ತೀವಿ. ಯಾರ್ಯಾರಿಗೂ ದೊಡ್ಡ ಸ್ಥಾನ ಕೊಟ್ಟು ನಂಬಿಕೆ ದ್ರೋಹಿಗಳನ್ನೆಲ್ಲ ಮನೆಯೊಳಗಡೆ ಕರ್ಕೊಂಡ್ಬಿಟ್ಟಿರ್ತೀರಿ, ಮನಸ್ಸೊಳಗಡೆ ಕರ್ಕೊಂಡ್ಬಿಟ್ಟಿರ್ತೀರಿ. ಎಷ್ಟೋ ದಿನ ಆದಮೇಲೆ ಗೊತ್ತಾಗುತ್ತೆ, ಅಯ್ಯೋ ಅವರ ವೇಷ ಬದಲಾಯಿತೆ ಹೊರತು ಬುದ್ಧಿ ಬದಲಾಗಲಿಲ್ಲ. ಹಾಗೆಯೇ ನಿಮ್ಮ ಜೀವನದಲ್ಲೂ ನಮ್ಮ ಜೀವನದಲ್ಲೂ ನಾವು ಇದನ್ನು ಪಾಲಿಸಬೇಕು. ವೇಷ ಬದಲಾದ ಮಾತ್ರಕ್ಕೆ ಬುದ್ಧಿ ಬದಲಾಗಲ್ಲ ಸ್ವಾಮಿ. ದೊಡ್ಡವರಾಗಬೇಕು ಅಂದರೆ ದೊಡ್ಡ ವ್ಯಕ್ತಿತ್ವ ಇರಬೇಕೆ ಹೊರತು ವೇಷದಿಂದ, ಸನ್ಯಾಸಿ ವೇಷ ಧರಿಸಿ, ರಾಜಕಾರಣಿ ವೇಷ ಧರಿಸಿ, ಅಧಿಕಾರಿ ವೇಷ ಧರಿಸಿ, ಅಥವಾ ದೊಡ್ಡ ದೊಡ್ಡ ಸಿರಿವಂತರ ಥರ ವೇಷ ಧರಿಸಿದ್ರಿಂದ ದೊಡ್ಡವರಾಗಲ್ಲ. ಹೃದಯದಲ್ಲಿರುವ ಮಧುರ ಭಾವನೆಗಳಿಂದ ಮನುಷ್ಯ ದೊಡ್ಡವನಾಗ್ತಾನೆ. ಅದಕ್ಕೆ ಈ ನಾಯಿಕತೆಯನ್ನು ಕೇಳಿದಾಗೆಲ್ಲ ನಾನು ಅಂದುಕೊಳ್ತೀನಿ, ನಾವು ಕೂಡ ಕೆಲವೊಮ್ಮೆ ನಾಯಿ ಬುದ್ಧಿ ಇರೋರಿಗೆ ಸಿಂಹದ ಸ್ಥಾನ ಕೊಟ್ಟು ಕೂರಿಸಿರ್ತೀವಿ, ಕಡೆಗೆ ಅವ್ರ ನಾಯಿ ಬುದ್ಧಿಯನ್ನೇ ತೋರಿಸ್ತಾರೆ.
ಆಗ ನಾವೆಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದೊಂದು ದೊಡ್ಡ ಪಾಠ ಅಲ್ವಾ?